ನಮಸ್ತೆ ವಿದ್ಯಾರ್ಥಿಗಳೇ, ನಾನು ಉಮಾದೇವಿ, ನಿಮ್ಮ ವಿಜ್ಞಾನ ಶಿಕ್ಷಕಿ. ನಿಮಗೆ ಈಗಾಗಲೇ ಸಾಯಿರಾ ಬಾನು ಮಿಸ್ಸು ಮತ್ತು ನಾನು ಒಂದೇ ಒಂದು ಚಾಪ್ಟರ್ ಮಾಡಿದ್ದೀನಿ. ನಾವಿಬ್ಬರು ಮಾಡಿರೋದ್ರಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಎಲ್ಲ ಚಾಪ್ಟರ್ಸು ಕಂಪ್ಲೀಟ್ ಆಗಿದ್ದಾವೆ ಅನ್ಕೋತೀನಿ. ಅಂದರೆ CB ಸಿಲೆಬಸ್ಸು ಕಂಪ್ಲೀಟ್ ಆಗಿದೆ. ಇನ್ನು ಫಿಸಿಕ್ಸ್ ಇದೆ. ಫಿಸಿಕ್ಸು ನೆಕ್ಸ್ಟ್ ಪೀರಿಯಡಿಂದ ರಾಘವೇಂದ್ರ ಸರ್ ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ಇವತ್ತು ಪ್ರಶ್ನೆ ಪತ್ರಿಕೆ ಅಂದರೆ ಕ್ವಶನ್ ಪೇಪರ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಮತ್ತು ಒಂದು ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ನಾವು ನೋಡೋಣ. ಈಗ ಆ್ಯನ್ಯುಯಲ್ ಎಕ್ಸಾಮಿನೇಷನ್ ಅಂದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಸಾಮಾನ್ಯವಾಗಿ ಒಂದೇ ಥರ ಇರುತ್ತೆ. ಕೊನೆ ಟೈಮಲ್ಲಿ ಏನೋ ಸ್ವಲ್ಪ ಚೇಂಜ್ ಮಾಡ್ಬೋದು. ಆದರೆ ಈಗ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಪ್ಯಾಟ್ರನ್ ಇದಾಗಿದೆ. ಟೋಟಲ್ ಮಾರ್ಕ್ಸು ಸೈನ್ಸು 80 ಅಂದರೆ 20 ಮಾರ್ಕ್ಸು ನಿಮಗೆ ಇಂಟರ್ನಲ್ಸ್ಗಿರುತ್ತೆ. ಇದರಲ್ಲಿ 80 ಮಾರ್ಕ್ಸಲ್ಲಿ 38 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಮೇಯ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 1 ಮಾರ್ಕ್ 8 ಇರುತ್ತೆ, 8 ಮಾರ್ಕ್ಸ್ಗೆ. ಸೆಕೆಂಡ್ ಮೇಯ್ನು 1 ಮಾರ್ಕ್ ಕ್ವಶನ್ಸು 1 ಮಾರ್ಕ್ ಕ್ವಶನ್ಸು 8 ಇರುತ್ತೆ, ಅದರಲ್ಲಿ 8 ಮಾರ್ಕ್ಸ್ ಇರುತ್ತೆ. ಥರ್ಡ್ ಮೇಯ್ನು 2 ಮಾರ್ಕ್ಸ್ ಕ್ವಶನ್ಸು 8 ಇರುತ್ತೆ, 16 ಮಾರ್ಕ್ಸು. 3 ಮಾರ್ಕ್ಸ್ ಕ್ವಶನ್ಸು 9 ಇರುತ್ತೆ, ಅದಕ್ಕೆ 27 ಆಗುತ್ತೆ. 4 ಮಾರ್ಕ್ಸ್ ಕ್ವಶನ್ನು 4 ಇರುತ್ತೆ, 16 ಆಗುತ್ತೆ. 5 ಮಾರ್ಕ್ಸ್ ಕ್ವಶನು 1 ಇರುತ್ತೆ, ಸೊ 5 ಮಾರ್ಕ್ಸು. ಟೋಟಲ್ 38 ಕ್ವಶನ್ಸು 80 ಮಾರ್ಕ್ಸ್ಗಿರುತ್ತೆ. ಈಗ KSEEB ಅವರು ಬಿಟ್ಟಿರುವ ಅಂದರೆ ಡಿಪಾರ್ಟ್ಮೆಂಟ್ ಮಾಡಲ್ ಕ್ವಶನ್ ಪೇಪರು 1 ನೋಡೋಣ. ಇದರಲ್ಲಿ ವಿತ್ ಆನ್ಸರ್ ಇದೆ. ಇದು ಫಸ್ಟು ಟೈಮು 3 hours ಇರುತ್ತೆ. ಇದರಲ್ಲಿ ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಫಸ್ಟ್ ಒನ್ ನೋಡೋಣ. ನೀವು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾಗ ಫಸ್ಟು ನೀಟಾಗಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಕೆಲವು ಸಲ ಆಪೋಸಿಟ್, ಅಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಆಪೋಸಿಟಾಗಿ ಕೊಟ್ಟಿರ್ತಾರೆ, ನೋಡಿ ಆನ್ಸರ್ ಬರೀಬೇಕಾಗುತ್ತೆ. ಇದರಲ್ಲಿ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಪ್ಲಾಂಟ್ ಹಾರ್ಮೋನ್ಸ್ ಅಂತ ಇದೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದು. ಪ್ಲಾಂಟ್ ಹಾರ್ಮೋನ್ಸ್ ಅಂದ ತಕ್ಷಣ ನಿಮಗೆ ಅದ್ರ ಲಿಸ್ಟ್ ಬಂದುಬಿಡಬೇಕು. ಅಂದರೆ ಆಕ್ಸಿನ್, ಜಿಬರ್ಲಿನ್, ಸೈಟೋಕೈನಿನ್ ಮತ್ತು ಆಬ್ಸೆಸಿಕ್ ಆ್ಯಸಿಡ್, ಇವು 4 ನಿಮ್ಮ ತಲೆಗೆ ಬಂದುಬಿಡಬೇಕು. ಅದರಲ್ಲಿ ಫಸ್ಟ್ 3 ಆಕ್ಸಿನ್, ಜಿಬರ್ಲಿನ್, ಸೈಟೋಕೈನಿನ್ ಗ್ರೋತನ್ನು ಪ್ರಮೋಟ್ ಮಾಡ್ತಕ್ಕಂಥವು, ಅಂದರೆ ಹೆಚ್ಚು ಮಾಡ್ತಕ್ಕಂಥವು. ಲಾಸ್ಟ್ ಒನ್ ಇದೆಯಲ್ಲ ಆಬ್ಸೆಸಿಕ್ ಆ್ಯಸಿಡ್, ಅದು ಗ್ರೋತನ್ನು ನಿಲ್ಲಿಸ್ತಕ್ಕಂಥದ್ದು. ಹಾಗಾಗಿ ಆ ಗ್ರೋತನ್ನು ಇಲ್ಲಿ ಏನು ಕೇಳಿದ್ದಾರೆ, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲಾಂಟ್ ಹಾರ್ಮೋನ್ಸ್. ಕರೆಕ್ಟ್ ಸ್ಟೇಟ್ಮೆಂಟನ್ನು ಹೇಳ್ಬೇಕಾಗಿದೆ. ಇಲ್ಲಿ ಪ್ರಮೋಟ್ ಮಾಡುತ್ತಾ ಇನ್ಹಿಬಿಟ್ ಮಾಡುತ್ತಾ ಅಂತ. ಸೈಟೋಕೈನಿನ್ ಪ್ರಮೋಟ್ಸ್ ವಿಲ್ಟಿಂಗ್ ಆಫ್ ಲೀವ್ಸ್. ವಿಲ್ಟಿಂಗ್ ಅಂತಂದರೆ ಲೀವ್ಸು ಒಣಗಿ ಉದುರುತ್ತಲ್ವ, ಅದನ್ನು ಪ್ರಮೋಟ್ ಮಾಡುತ್ತಾ ಸೈಟೋಕೈನನ್ನು? ಇಲ್ಲ, ಅದು ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಹಾಗಾಗಿ ಅದು ತಪ್ಪು. ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿರೋದ್ರಿಂದ ಯಾವುದು ಸರಿಯಾಗಿದೆ ಇದರಲ್ಲಿ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಮತ್ತು ಆಕ್ಸಿನ್ ಇನ್ಹಿಬಿಟ್ಸ್ ಸ್ಟೆಮ್ ಎಲಾಂಗೇಷನ್ ಅಂತ ಕೊಟ್ಟಿದ್ದಾರೆ. ಆಕ್ಸಿನ್ ಯಾವುದನ್ನು ಇನ್ಹಿಬಿಟ್ ಮಾಡಲ್ಲ, ಪ್ರಮೋಟ್ ಮಾಡುತ್ತೆ. ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಸೆಲ್ ಎಲಾಂಗೇಷನ್ನು ಕೂಡ, ಸೆಲ್ ಎಲಾಂಗೇಟ್ ಆದರೆ ಸ್ಟೆಮ್ ಕೂಡ ಎಲಾಂಗೇಷನ್ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಒನ್ ನೋಡಿ, ಜಿಬ್ಬರ್ಲಿನ್ ಪ್ರಮೋಟ್ಸ್ ಫಾಲಿಂಗ್ ಆಫ್ ಲೀವ್ಸ್. ಜಿಬ್ಬರ್ಲಿನ್ ಕೂಡ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ವಿನ ಫಾಲಿಂಗ್ ಆಫ್ ಲೀವ್ಸ್ಗೆ ಪ್ರಮೋಟ್ ಮಾಡಲ್ಲ. ಹಾಗಾಗಿ ಸಿ ಇದೆಯಲ್ಲ, ಅಬ್ಸೆಸಿಕ್ ಆ್ಯಸಿಡ್ ಇನ್ಹಿಬಿಟ್ಸ್ ಗ್ರೋತ್ ಆಫ್ ಪ್ಲ್ಯಾಂಟ್ಸ್. ಅಂದರೆ ಅಬ್ಸೆಸಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಪ್ಲ್ಯಾಂಟ್ ಗ್ರೋತನ್ನು ಚೆಕ್ ಮಾಡುತ್ತೆ, ತಡೆಯುತ್ತೆ, ಇನ್ಹಿಬಿಟ್ ಮಾಡುತ್ತೆ, ಕಡಿಮೆ ಮಾಡುತ್ತೆ ಅಂತಕ್ಕಂಥದ್ದು ಅರ್ಥ. ಇದು ಸರಿಯಾಗಿದೆ. ಆದ್ದರಿಂದ ನೀವು ಸಿ ಆನ್ಸರ್ಗೆ ಹಾಕಬೇಕಾಗುತ್ತೆ. ಕುಳ್ಡಂಬಳ್ಳಿ ಹಾಕ್ಬಾರ್ದು, ಯೋಚನೆ ಮಾಡಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇವೆರಡು ಫಿಸಿಕ್ಸ್ದಾಗಿದೆ. ಇಲ್ಲಿ ನೋಡಿ, ಇದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರಿಂದ ಆರಿಸಿರ್ತಕ್ಕಂಥದ್ದು. ರಿಯಾಕ್ಟಿವ್ ಮೆಟಲ್ಸ್ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್. ದ ಮೋಸ್ಟ್ ಸೂಟಬಲ್ ಎಕ್ಸಾಂಪಲ್ ರಿಲೇಟೆಡ್ ಟು ದಿಸ್ ಈಸ್ ಅಂತ ಕೊಟ್ಟಿದ್ದಾರೆ. ರಿಯಾಕ್ಟಿವ್ ಮೆಟಲ್ಸ್ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂದರೆ, ರೆಡ್ಯೂಸ್ ಅಂದ್ರೇನು? ರಿಮೂವಲ್ ಆಫ್ ಆಕ್ಸಿಜನ್, ಅಡಿಷನ್ ಆಫ್ ಹೈಡ್ರೋಜನ್. ಹೈಡ್ರೋಜನನ್ನು ಸೇರಿಸ್ತಕ್ಕಂಥ ಗುಣ ಇರಬೇಕು ಅಥವಾ ಆಕ್ಸಿಜನನ್ನು ತೆಗಿತಕ್ಕಂಥ ಗುಣ ಇರಬೇಕು. ಅಂಥವಕ್ಕೆ ನಾವು ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತೀವಿ. ಆದರೆ ಫಸ್ಟು ಏನು ಕೊಟ್ಟಿದ್ದಾರೆ, ರಿಯಾಕ್ಟಿವ್ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ. ಮೆಟಲ್ ಅನ್ನೋ ಪದ ನಿಮಗೆ ಗಮನಕ್ಕೆ ಹೋಗಬೇಕು. ಈ ಕ್ವೆಶನ್ ನೋಡಿರಿ, ಅದರಲ್ಲಿ ಮೋಸ್ಟ್ ಸೂಟಬಲ್ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ದಾರೆ. ಈ ಕ್ವೆಶನ್ ಗಮನಿಸಿ. ಲೆಡ್ ಆಕ್ಸೈಡ್ ಪ್ಲಸ್ ಕೋಕ್ ಟು ಫಾರ್ಮ್ ಲೆಡ್ ಆ್ಯಂಡ್ ಸಿ. ಅಂದರೆ ಕಾರ್ಬನ್ ಮಾನಾಕ್ಸೈಡ್ CO ಅಂತ ಇದೆ. ಇಲ್ಲಿ ಏನಾಗಿದೆ, ಲೆಡ್ ಆಕ್ಸೈಡು
ಕೋಕ್ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ರೆಡ್ಯೂಸಿಂಗ್ ಏಜೆಂಟ್ ಅಂದ ತಕ್ಷಣ ಪಟ್ಟಣ ನಿಮಗೆ ಕೋಕ್ ಜ್ಞಾಪಕ ಬರಬೇಕು. ಅಂದರೆ ಕಲ್ಲಿದ್ದಲು ಅಥವಾ ಇದ್ದಲೇ ಜ್ಞಾಪಕ ಬರಬೇಕು. ಯಾಕಂದರೆ ಅದು ಯಾವುದೇ ಒಂದು ಸಾಮಾನ್ಯವಾಗಿ ತುಂಬ ರಿಯಾಕ್ಟಿವ್ ಅಲ್ಲದೆ ಇರತಕ್ಕಂಥ ಸಬ್ಸ್ಟೆನ್ಸ್ಗೆ ಹಾಕಿದಾಗ, ಅಂದರೆ ಅದರಲ್ಲಿ ರಿಯಾಕ್ಟಿವ್ ಮೆಟಲ್ ಇಲ್ಲದೆ ಇರತಕ್ಕಂಥದ್ದು ಮೋಸ್ಟ್ ಸಾಮಾನ್ಯವಾಗಿ ಕಾಮನ್ ಆಗಿ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಆ ಚಾಪ್ಟರ್ ಮಾಡಿದಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಆ ಇದರಲ್ಲಿ ಕಾಂಪೌಂಡಲ್ಲಿ ಆಕ್ಸಿಜನನ್ನು ತೆಗೆಯೋದಕ್ಕೆ ಮೋಸ್ಟ್ ಕಾಮನ್ಲಿ ಯೂಸ್ಡ್ ರೆಡ್ಯೂಸಿಂಗ್ ಏಜೆಂಟ್ ಈಸ್ ಕೋಕ್. ಕೋಕನ್ನು ಸಾಮಾನ್ಯವಾಗಿ ನಾವು ಉಪಯೋಗಿಸ್ತೀವಿ. ಅದೇನು ಮಾಡುತ್ತೆ, ಅದರಲ್ಲಿರ್ತಕ್ಕಂಥ ಆಕ್ಸಿಜನನ್ನು ತೆಗೆಯುತ್ತೆ. ಮೆಟಲ್ ಎಕ್ಸ್ಟ್ರಾಕ್ಷನಲ್ಲಿ ನೋಡಿರ್ಬೋದು ನೀವು, ಅದರಲ್ಲಿರೋ ಮೆಟಲ್ ಆಕ್ಸೈಡ್ ಓರಿಂದ ಪಡಿಬೇಕಾದ್ರೆ ಇದನ್ನು ರೆಡ್ಯೂಸಿಂಗ್ ಏಜೆಂಟಾಗಿ ಉಪಯೋಗಿಸ್ತೀವಿ. ಕೋಕನ್ನು ಹಾಕಿ ಅದರಲ್ಲಿರೋ ಆಕ್ಸಿಜನ್ ತೆಗೆದಾಗ ನಮಗೆ ಮೆಟಲ್ ಸಿಗುತ್ತೆ ಅಲ್ವಾ. ಆದರೆ ಕೋಕು ಏನಿಲ್ಲಿ ಮೆಟಲ್ಲ, ಕೋಕ್ ಮೆಟಲ್ಲ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ನೀವು. ಇದು ರೆಡ್ಯೂಸಿಂಗ್ ಏಜೆಂಟ್ ಹೌದು, ಆದರೆ ಇದು ಮೆಟಲ್ಲ ಅಲ್ಲ. ಕೋಕ್ ಕಾರ್ಬನ್ ಈಸ್ ಎ ನಾನ್ ಮೆಟಲ್. ಹಾಗಾಗಿ ನೀವು ಮುಂದಕ್ಕೆ ಹೋಗಬೇಕು. ಫಸ್ಟ್ ಒನ್ನು ಬಿಟ್ಟು ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಒನ್ ಆನ್ಸರ್ ಕೊನೆಗೆ ಬರ್ತೀನಿ. ಕರೆಕ್ಟ್ ಆನ್ಸರ್ ಬಿಗೆ. ಸಿ ನೋಡಿರಿ, ಜಿಂಕ್ ಆಕ್ಸೈಡ್ ಪ್ಲಸ್ ಕೋಕ್ ಅಂತ ಇದೆ. ಅಲ್ಲಿ ಕೂಡ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿದೆ, ಆದರೆ ಸಿ ಅಂತಕ್ಕಂಥದ್ದು ನಾನ್ ಮೆಟಲ್ಲು. ಮತ್ತು CuO ಕಾಪರ್ ಆಕ್ಸೈಡನ್ನು ಕೂಡ ಹೈಡ್ರೋಜನ್ ರೆಡ್ಯೂಸ್ ಮಾಡಿದೆ. ಆಕ್ಸಿಜನ್ ತೆಗೆದಿದೆ ಅಂದರೆ ರಿಡ್ಯೂಸ್ ಮಾಡಿದೆ ಅಂತ. ಆದರೆ ಹೈಡ್ರೋಜನ್ ಕೂಡ ಇಲ್ಲಿ ನಾನ್ ಮೆಟಲ್ಲು. ಆದರೆ ಕ್ವಶನಲ್ಲಿ ಕೇಳಿರೋದೇನು, ಇವೆಲ್ಲವೂ ಕೂಡ ರೆಡ್ಯೂಸಿಂಗ್ ಏಜೆಂಟ್ ಆಗ್ತವೆ. ಕ್ವಶನಲ್ಲಿ ಕೇಳಿರೋದು ರಿಯಾಕ್ಟಿವ್ ಮೆಟಲ್ಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಮೆಟಲ್ ಯಾವುದಿದೆ ನೋಡಿ, ಮೆಗ್ನೀಷಿಯಂ ಆಕ್ಸೈಡಿಂದ ಮೆಗ್ನೀಷಿಯಮ್ನ ತೆಗೆದಿರೋದು, ಆಕ್ಸಿಜನನ್ನು ತೆಗೆದು ಮೆಗ್ನೀಷಿಯಂ ಮಾತ್ರ ಉಳಿಸಿರೋದು ಯಾವುದು, ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಈಸ್ ಎ ಮೆಟಲ್. ಇವಿಷ್ಟರಲ್ಲಿ 4 ರಿಯಾಕ್ಷನ್ಸಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯಾವ್ಯಾವನ್ನ ತಗೊಂಡಿದ್ದಾರೆ, ಸಿ ಫಸ್ಟ್ ಒನ್ನಲ್ಲಿ ಸಿ ತಗೊಂಡಿದ್ದಾರೆ, ಆಮೇಲೆ ಅಲ್ಯೂಮಿನಿಯಂ, ಆಮೇಲೆ ಸಿ, ಆಮೇಲೆ ಹೈಡ್ರೋಜನ್. ಇವೆಲ್ಲವೂ ರೆಡ್ಯೂಸಿಂಗ್ ಏಜೆಂಟ್ ಆಗಿ ತಗೊಂಡಿದ್ದಾರೆ. ಅದರಲ್ಲಿ ಮೆಟಲ್ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ ಮೆಟಲ್ ಆಗಿದೆ. ನೆಕ್ಸ್ಟ್ ಒನ್, ದ ಟ್ರೆಡಿಷನಲ್ ಮೆಥಡ್ ಆಫ್ ಸಸ್ಟೈನಬಲ್ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಅಂತಂದರೆ, ಟ್ರೆಡಿಷನಲ್ ಮೆಥಡ್ ಈಗ ಸಾಕಷ್ಟು ಉಪಯೋಗಿಸ್ತಿದ್ದೀವಿ, ಆದರೆ ಟ್ರೆಡಿಷನಲ್ ಅಂತಂದರೆ ಮುಂಚೆಯಿಂದ ಉಪಯೋಗಿಸ್ಕೊಂಡು ಬಂದಿರತಕ್ಕಂಥದ್ದು. ಯಾವುದು, ಫಾಲೋಯಿಂಗ್ ವಾಟರ್ ಹಾರ್ವೆಸ್ಟಿಂಗ್ ಮೆಥಡ್. ವಾಟರ್ ಹಾರ್ವೆಸ್ಟಿಂಗ್ ಮೆಥಡ್ ಅಂದರೆ ವಾಟರ್ನ ನಾವು ಕಲೆಕ್ಟ್ ಮಾಡಿ ಉಪಯೋಗಿಸ್ತೀವಲ್ವ, ಆ ಮೆಥಡು ಮುಂಚೆಯಿಂದ ಫಾಲೋ ಆಗಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನೀವು ನೋಡಿದಿರಲ್ವ. ಅದರಲ್ಲಿ ಕಾದಿನ್ ಸಿಸ್ಟಮ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥ ಸಿಸ್ಟಮು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಸ್ಟಮ್ ಅದು. ಮಿನಿಮೈಸಿಂಗ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫ್ಯಾಕ್ಟರೀಸ್, ಇವೆಲ್ಲವೂ ಈಗಿನವು. ಅದರಲ್ಲಿ ಫಸ್ಟ್ ಒನ್ ಮಾತ್ರ ಟ್ರೆಡಿಷನಲ್ ಮೆಥಡ್ ಆಗುತ್ತೆ. ಮತ್ತು ದ ಗ್ರೂಪ್ ಆಫ್ ಕಾಂಪೌಂಡ್ಸ್ ವಿಚ್ ಆರ್ ಇನ್ ಹೋಮೋಲಾಗಸ್ ಸೀರೀಸ್ ಆರ್ ಅಂತ ಇದೆ. ಹೋಮೋಲಾಗಸ್ ಸೀರೀಸ್ ಅಂತಂದರೆ ಏನು? ಹೋಮೋಲಾಗಸ್ ಸೀರೀಸ್ ಅಂತಂದರೆ ಅಂದರೆ ಕಾಮನ್ ಸೇಮ್ ಜನರಲ್ ಫಾರ್ಮುಲಾ ಇರುತ್ತೆ ಅಲ್ವಾ, ಸೇಮ್ ಜನರಲ್ ಫಾರ್ಮುಲಾ ಇರುತ್ತೆ, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಅಷ್ಟೇ ಅಲ್ಲದೆ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸಿವ್ ಮೆಂಬರ್ಸ್ ಈಸ್ CH2. ಅದನ್ನು ನೀವು ನೋಡಬೇಕಾಗುತ್ತೆ. ಅಂದರೆ ಜನರಲ್ ಫಾರ್ಮುಲಾ ಸೇಮ್ ಇರಬೇಕು, ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ, ಅದೇನು ಇಲ್ಲಿ ನೋಡಿದರೆ ಕಾಣಿಸಲ್ಲ. ಆದರೆ ಇಲ್ಲಿ ಒಂದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡ್ಬೋದು? ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸಿವ್ ಮೆಂಬರ್ಸ್ ಈಸ್ CH2. ಅಂದರೆ ಒಂದರಿಂದ ಇನ್ನೊಂದಕ್ಕೆ CH2 ಡಿಫ್ರೆನ್ಸ್ ಇರ್ತಕ್ಕಂಥದ್ದನ್ನು ನೀವು ಚೂಸ್ ಮಾಡಿದರೆ ಅದು ಇದಕ್ಕೆ ಆಗುತ್ತೆ, ಹೋಮೋಲಾಗಸ್ ಸೀರೀಸ್ ಆಗುತ್ತೆ. ಫಸ್ಟ್ ಒನ್ ನೋಡಿ, CH4 ಇದೆ, ಆಗಲೇ ನೆಕ್ಸ್ಟು C2 ಆಗಿದೆ. ಓಕೆ, C2 ಆದರೆ H4 ಹಾಗೇ ಇದೆ. ಅಲ್ಲಿ ಈ CH4ಗೆ CH2 ಸೇರಿಸಿದ್ರೆ ಎಷ್ಟಾಗುತ್ತೆ? C2H6 ಆಗುತ್ತೆ. ಆದರೆ ಫಸ್ಟ್ ಒನ್ ರಾಂಗ್ ಆಗುತ್ತೆ. ಹಾಗಾದರೆ ಸೆಕೆಂಡ್ ಒನ್ ನೋಡಿ, CH4 ಇದೆ ಮತ್ತು CH4OH ಸೇರಿಕೊಂಡಿದೆ. ಅದಕ್ಕಾಗಲೇ ಬೇರೆ ಒಂದು ಫಂಕ್ಷನಲ್ ಗ್ರೂಪ್ ಸೇರಿಕೊಂಡಿರೋದ್ರಿಂದ ಅದು ಹೋಮೋಲಾಗಸ್ ಸೀರೀಸ್ ಆಗಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ, C2H2 ಇದೆ, ಆಮೇಲೆ C3 ಇದೆ, H6 ಇದೆ. ಆದರೆ ಇದ್ರ ಪ್ರಕಾರ ಏನಾಗಬೇಕು? CH2 ಮಾತ್ರ ಜಾಯ್ನ್ ಆಗಬೇಕು ನೆಕ್ಸ್ಟ್ ಮೆಂಬರ್ಗೆ. C3H6 ಇದ್ದರೆ C3 ಏನೋ ಒಂದು C ಜಾಯ್ನ್ ಆಗಿದೆ, ಆದರೆ H2ಗೆ ಇನ್ನೊಂದು 2 ಸೇರಿದರೆ 4 ಆಗುತ್ತೆ, C3H4 ಆಗಬೇಕಾಗುತ್ತೆ ನೆಕ್ಸ್ಟು. ಅದರಿಂದ ಅದು ತಪ್ಪಾಗುತ್ತೆ. ಥರ್ಡ್ ಒನ್ ರೈಟ್ ಆಗಿದೆ. ಹೇಗೆ ಥರ್ಡ್ ಒನ್ ರೈಟ್ ಆಗಿದೆ? CH4ಗೆ ಒಂದು CH2 ಸೇರಿಸ್ರಿ, ಎಷ್ಟಾಗುತ್ತೆ? C ಇದ್ದಿದ್ದು 2 C ಆಗುತ್ತೆ, H4 ಇದ್ದಿದ್ದು 6 ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ? C2H6 ಇದೆ. ಇಲ್ಲೇ ಫಸ್ಟ್ ಒನ್ನಲ್ಲೇ ಗೊತ್ತು ಮಾಡ್ಕೊಂಬಿಡ್ಬೋದು ನೀವು. ಫಸ್ಟ್ ಬಿಟ್ಟು ನೆಕ್ಸ್ಟಿಂದ ಯಾವುದಿದೆ ಕಾಂಪೌಂಡು, ಅದಕ್ಕೆ CH2 ಸೇರಿದೆಯಾ ಇಲ್ವಾ ಅಂತ ನೋಡಿಕೊಂಡು ಅಲ್ಲೆಲ್ಲೇ ನೋಡಿಕೊಂಡು ಇದು ತಪ್ಪು ಇದು ಸರಿ ಅಂತ ನೋಡಿಕೊಂಡು ಮತ್ತೆ ಇದನ್ನು ಇನ್ನೊಂದು ಮುಂದಿಂದು ನೋಡ್ರೆ ಅದು ಕರೆಕ್ಟಾಗಿದೆ. ಇನ್ನೊಂದು CH2 ಸೇರಿದರೆ C3H8 ಆಗಿದೆ. ಅದು ಕರೆಕ್ಟ್ ಅಂತ ಹಾಕ್ಬೇಕು. ನೀವು ಈ ಥರ ಯೋಚನೆ ಮಾಡಿ ಹಾಕಬೇಕು. ನೆಕ್ಸ್ಟ್ ಏನಿದೆ? ಇದು
ಫಿಸಿಕ್ಸ್ದಾಗಿದೆ. ಈಗ ನೋಡಿ ಇದರಲ್ಲಿ ಏನಿದೆ, CH3CH2OH ಅಂತಂದರೆ ಯಾವ ಗ್ರೂಪ್ ಇದೆ ಅದರಲ್ಲಿ? ಓಕೆ, ಆಲ್ಕೋಹಾಲ್ ಇದೆ. ಏನಾಗಿದೆ ಅದರಲ್ಲಿ? ಅದಕ್ಕೆ ಏನಾಗ್ತಾ ಇದ್ದಾರೆ? ಕಾನ್ಸಂಟ್ರಿಕ್ H2SO4 ಆಗ್ತಾ ಇದ್ದಾರೆ. ಕಾನ್ಸಂಟ್ರೇಟೆಡ್ H2SO4, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ಡು. ಅದನ್ನು ಹೆಸರು ಕೇಳಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಕೋಕ್ ಅಂತ ಹೆಸರು ಕೇಳಿದ ತಕ್ಷಣ ನಿಮ್ಮ ತಲೆಗೆ ಏನು ಬರಬೇಕು? ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಅನ್ನೋದು ಗೊತ್ತಾಗಬೇಕು ನಿಮಗೆ. ಅದು ನಾನ್ ಮೆಟಲ್ಲು ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಅನ್ನೋದು ಗೊತ್ತಾಗಬೇಕು. ಅದೇ ಥರ ಕಾನ್ಸಂಟ್ರಿಕ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ ಇದು ಗೊತ್ತಿದೆ ನೀವು, ಕಿಂಗ್ ಆಫ್ ಆ್ಯಸಿಡ್. ಇದು ಏನು ಜ್ಞಾಪಕ ಬರಬೇಕು? ಗುಡ್ ಡ್ರೈಯಿಂಗ್ ಏಜೆಂಟ್. ಅದು ಏನಾಗುತ್ತೆ ಅಂದರೆ ಡಿಹೈಡ್ರೇಟಿಂಗ್ ಏಜೆಂಟ್ ಕೂಡ ಹೌದು. ಡ್ರೈಯಿಂಗ್ ಎಲ್ಲ ಒಣಗಿಸ್ಬಿಡುತ್ತೆ. ಯಾವುದೇ ಒಂದು ಸಬ್ಸ್ಟೆನ್ಸನ್ನು ಅದಕ್ಕೆ ಹಾಕಿದರೆ ಫುಲ್ ಒಣಗಿಸ್ಬಿಡುತ್ತೆ. ಹೇಗೆ ಒಣಗಿಸ್ತಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟನ್ನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇಟ್ ಅಬ್ಸರ್ವ್ಸ್ ವಾಟರ್ ಕಂಟೆಂಟಿಂದ ಸಬ್ಸ್ಟೆನ್ಸು. ಅದೇನಾಗುತ್ತೆ, ಅದರಿಂದ ಅದು ಸುಟ್ಟಿದೆ ಅಂತ ಅನಿಸುತ್ತೆ. ಒಂದು ಎಲೆ ಮೇಲೆ ಹಾಕಿದರೆ, ಒಂದು ಎಲೆ ಮೇಲೆ ಒಂದು ಆ್ಯಸಿಡ್ ಹಾಕಿದರೆ ಸುಟ್ಬಿಡುತ್ತಲ್ವ ಅದು. ಯಾಕೆ ಸುಡುತ್ತೆ? ಅದ್ರ ನೇಚರ್ ಏನು? ಅದರಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟನ್ನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಅದು ಸುಟ್ಟೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಬೆರಳಿನ ಮೇಲೆ ಬಿದ್ದರೂ ಕೂಡ ಬೆರಳು ಸುಡುತ್ತೆ. ಯಾಕಂದರೆ ಆ ಬ್ಲಡ್ ಇದೆಯಲ್ವಾ, ವಾಟರ್ ಕಂಟೆಂಟ್ ಏನಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ? ಸುಟ್ಟೋಗುತ್ತೆ. ಅದಕ್ಕೆ ಆ್ಯಸಿಡ್ ಸುಡುತ್ತೆ ಅಂತ ಹೇಳ್ತೀವಲ್ವ, ಇದಕ್ಕೆ. ಅದರಲ್ಲಿ ಎಸ್ಪೆಷಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇಸ್ ಎ ವೆರಿ ಗುಡ್ ಡಿಹೈಡ್ರೇಟಿಂಗ್ ಏಜೆಂಟ್. ಅದು ಪಟ್ಟನಾಗಿ ನಿಮಗೆ ಗೊತ್ತಾದರೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಆನ್ಸರ್ನ ಹುಡುಕ್ತೀರಾ. ಆಮೇಲೆ ಹುಡುಕಿದಷ್ಟೇ ಅಲ್ಲ, ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿದೆ, ಇದೇನಿದೆ ಹಾಗಾದರೆ? ಏನು ಕೊಟ್ಟಿದ್ದಾರೆ ಅಲ್ಲಿ? ಈಥೈಲ್ ಆಲ್ಕೋಹಾಲ್ ಕೊಟ್ಟು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ ಏನೇನು ಪ್ರಾಡಕ್ಟ್ಸ್ ಬಂದಿದೆ? CH2 ಡಬಲ್ ಬಾಂಡ್ CH2 ಇದೆ, ಪ್ಲಸ್ H2O ಇದೆ. ಪ್ಲಸ್ H2O ಅಂತ ನೋಡಿದ ತಕ್ಷಣ ನಿಮಗೆ ಇನ್ನೂ ಫ್ಲ್ಯಾಶ್ ಆಗಬೇಕು. ನೀರನ್ನು ಹೊರಗೆ ತೆಗೆದಿದ್ದಾರೆ ತಾನೆ. ನೀರನ್ನು ಒಂದು ಕಾಂಪೌಂಡಿಂದ ಹೊರಗೆ ತೆಗೆದಿದ್ದಾರೆ ಅಂದರೆ ಅರ್ಥ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ಅದಕ್ಕೆ ಸಂಬಂಧಪಟ್ಟ ಆನ್ಸರ್ನ ನೀವು ಹುಡುಕ್ತಾ ಹೋಗ್ಬೇಕೀಗ. ದಿಸ್ ಕೆಮಿಕಲ್ ರಿಯಾಕ್ಷನ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಿಕಾಸ್ ವಾಟರ್ ಈಸ್ ರಿಲೀಸ್ಡ್. ವಾಟರ್ ರಿಲೀಸ್ ಆಗುತ್ತೆ, ನಿಜ. ಏನಾಗುತ್ತೆ ನ್ಯೂಟ್ರಲೈಸೇಷನ್ ರಿಯಾಕ್ಷನಲ್ಲಿ? ಏನಾಗುತ್ತೆ? ಆ್ಯಸಿಡ್ ಕಂಬೈನ್ಸ್ ವಿತ್ ಬೇಸಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಹೌದು ತಾನೆ? ಸಾಲ್ಟು ಮತ್ತು ವಾಟರ್ ಫಾರ್ಮ್ ಆಗುತ್ತೆ. ವಾಟರ್ ಫಾರ್ಮ್ ಆಗೋದ್ರಿಂದ ನಾವು ಅದನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆದರೆ ಇಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಎಲ್ಲಿ ಕರೆಯೋಕ್ಕಾಗುತ್ತೆ? ಆ್ಯಸಿಡು ಮತ್ತು ಬೇಸ್ ಇದೆಯಾ ರಿಯಾಕ್ಟೆಂಟ್ಸಲ್ಲಿ? ಇಲ್ಲ. ಸೊ ಫಸ್ಟ್ ಆಪ್ಷನ್ನು ರಾಂಗ್ ಇದೆ. ನೆಕ್ಸ್ಟ್ ಆಕ್ಸಿಡೇಷನ್ ರಿಯಾಕ್ಷನ್. ಇದನ್ನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಬಿಕಾಸ್ ಆಕ್ಸಿಜನ್ ಈಸ್ ರಿಮೂವ್ಡ್ ಫ್ರಮ್ ದ ರಿಯಾಕ್ಟೆಂಟ್. ಇದನ್ನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಜನನ್ನು ಇದರಿಂದ ತೆಗ್ದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದು ಸರಿನಾ? ಅದು ತಪ್ಪಾಗುತ್ತೆ. ಆಕ್ಸಿಜನ್ ತೆಗಿಯೋದ್ರ ಜೊತೆಯಲ್ಲಿ ಇನ್ನೂ ಏನು ತೆಗ್ದಿದ್ದಾರೆ ಅವರು? ಹೈಡ್ರೋಜನ್ ಕೂಡ ತೆಗ್ದಿದ್ದಾರೆ. ಹೌದು ತಾನೆ? ಎರಡನ್ನೂ ತೆಗ್ದಿರೋದ್ರಿಂದ ಇದು ಆಕ್ಸಿಡೇಷನ್ ರಿಯಾಕ್ಷನ್ ಅಷ್ಟೇ ಆಗಲ್ಲ, ಇದು ತಪ್ಪಾಗುತ್ತೆ. ಸಿಯಲ್ಲಿ ಕೂಡ ಅಡಿಷನ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಹೈಡ್ರೋಜನ್ ಈಸ್ ಆ್ಯಡೆಡ್ ಟು ದ ರಿಯಾಕ್ಟೆಂಟ್. ಇಲ್ಲಿ ಅಡಿಷನ್ ಇರೋದೇ ಒಂದು ಕಾಂಪೌಂಡ್ ಇದೆ, ಅದಕ್ಕೆ ಹೈಡ್ರೋಜನ್ ಎಲ್ಲ ಆ್ಯಡ್ ಮಾಡಿದ್ದಾರೆ? ಆ್ಯಡ್ ಆಗಿಲ್ಲ ಇಲ್ಲಿ ಹೈಡ್ರೋಜನ್. ಕಾಂಪೌಂಡ್ಗೆ ಹೈಡ್ರೋಜನ್ ಆ್ಯಡ್, ಹಾಗಾಗಿ ಇದು ಅಡಿಷನ್ ರಿಯಾಕ್ಷನ್ ಕೂಡ ಅಲ್ಲ ಅಂತ ನೀವು ತಿಳ್ಕೊಬೇಕು. ಹಾಗಾದರೆ ಲಾಸ್ಟ್ ಒನ್ ರಿಯಾಕ್ಷನ್ ಏನಿದೆ? ಡಿಹೈಡ್ರೇಷನ್ ರಿಯಾಕ್ಷನ್. ಇದು ಸರಿಯಾದ ಉತ್ತರ. ಹೇಗೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಬೇಕು, ಆನ್ಸರ್ ಬರಿಬೇಕು. ಇದು ಡಿಹೈಡ್ರೇಷನ್ ರಿಯಾಕ್ಷನ್. ಯಾಕೆ? ಬಿಕಾಸ್ ವಾಟರ್ ಈಸ್ ರಿಮೂವ್ಡ್ ಫ್ರಮ್ ದ ರಿಯಾಕ್ಟೆಂಟ್. ಯಾವುದೇ ಒಂದು ಸಬ್ಸ್ಟೆನ್ಸಿಂದ ವಾಟರ್ನ ನಾವು ರಿಮೂವ್ ಮಾಡಿದರೆ ಅದು ಡಿಹೈಡ್ರೇಟಿಂಗ್ ಏಜೆಂಟ್, ಡಿಹೈಡ್ರೇಷನ್ ಅಂತ ಕರಿತೀವಿ ಆ ರಿಯಾಕ್ಷನನ್ನು. ಓಕೆ, ಇದರ್ಥ ಆಯಿತಾ? ಹಾಗಾದರೆ ಇದರಲ್ಲಿ ನೆಕ್ಸ್ಟ್ ಮೇನ್ ಏನಿದೆ? 1 ಮಾರ್ಕ್ ಕ್ವಶನ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ನು ಫಿಸಿಕ್ಸ್ದಾಗಿದೆ. ಸೆಕೆಂಡ್ ಕ್ವಶನ್ ನೋಡೋಣ. ಅಮಾಂಗ್ ದ ಫ್ಲವರ್ಸ್ A and B, which flower undergoes self-pollination? Why? Self-pollination ಅಂದರೆ ನಿಮಗೆ ಪಾಲಿನೇಷನ್ ಅರ್ಥ ಗೊತ್ತಾಗಬೇಕು. ವಾಟ್ ಈಸ್ ಮೀನ್ ಬೈ ಪಾಲಿನೇಷನ್? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ದ ಆ್ಯಂಥರ್ ಟು ದ ಸ್ಟಿಗ್ಮಾ ಆಫ್ ಎ ಫ್ಲವರ್ ಈಸ್ ಕಾಲ್ಡ್ ಪಾಲಿನೇಷನ್. ಯಾವುದೇ ಒಂದು ಆ್ಯಂಥರಿಂದ ಪೋಲನ್ ಗ್ರೈನ್ಸು ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗೋದನ್ನು ನಾವು ಪಾಲಿನೇಷನ್ ಅಂತ ಕರಿತೀವಿ. ಸೆಲ್ಫ್ ಪಾಲಿನೇಷನ್ ಅಂತ ಯಾವಾಗ ಕರಿತೀವಿ ಅಂದರೆ ಇಫ್ ಪಾಲಿನೇಷನ್ ಅಕ್ಕರ್ಸ್ ಇನ್ ದ ಫ್ಲವರ್ ಆಫ್ ದ ಅಂದರೆ ಇನ್ ದ ಸೇಮ್ ಫ್ಲವರ್, ಒಂದೇ ಫ್ಲವರಲ್ಲಾದರೂ ಕರಿತೀವಿ. ಅಥವಾ ಬಿಟ್ವೀನ್ ದ ಫ್ಲವರ್ಸ್ ಆಫ್ ದ ಸೇಮ್ ಪ್ಲಾಂಟ್, ಒಂದೇ ಪ್ಲಾಂಟ್ನ 2 ಫ್ಲವರ್ಸಲ್ಲಿ ಒಂದು ಆಂಥರಿಂದ ಪೋಲನ್ ಗ್ರೈನ್ಸು ಇನ್ನೊಂದು ಅದೇ
ಪ್ಲಾಂಟ್ನ ಫ್ಲವರ್ಗೆ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗೋದನ್ನು ಕೂಡ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಇಲ್ಲಿ ಏನು ಕೊಟ್ಟಿದ್ದಾರೆ, 2 ಫ್ಲವರ್ಸ್ ಮಾತ್ರ ಕೊಟ್ಟಿದ್ದಾರೆ. ಆ ಫ್ಲವರ್ಸ್ಗೆ ಏನು ಡಿಫ್ರೆನ್ಸ್ ಇದೆ ನೀವು ನೋಡಬೇಕು. ಫಸ್ಟ್ ಫ್ಲವರ್ ಈಸ್ ಬೈಸೆಕ್ಷುಯಲ್, ಸೆಕೆಂಡ್ ಫ್ಲವರ್ ಈಸ್ ಯೂನಿಸೆಕ್ಷುಯಲ್. ಬೈಸೆಕ್ಷುಯಲ್ ಅಂದರೆ ಇಟ್ ಕಂಟೈನ್ಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಸೋ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಇಲ್ಲಿ ಗೈನೀಷಿಯಮು ಇದೆ, ಆ್ಯಂಡ್ರೀಷಿಯಮು ಇದೆ. ಗೈನೀಷಿಯಮ್ ಅಂದರೆ ಮಧ್ಯದ್ದು, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಆ್ಯಂಡ್ರೀಷಿಯಮ್ ಅಂದರೆ ಆಂಥರ್ ಇದೆಯಲ್ವಾ, ಅದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಎರಡೂ ಒಂದರಲ್ಲೇ ಇರೋದ್ರಿಂದ ಬೇಗ ಆಂಥರ್ ಅಲ್ಲೇ ಇರುತ್ತಲ್ವ, ಹಾಗಾಗಿ ಅಲ್ಲಿನ ಆಂಥರ್ ಇಂದ ಪೋಲನ್ ಗ್ರೈನ್ಸು ಬೇಗ ಸ್ಟಿಗ್ಮಾ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಇದರಲ್ಲಿ ಬರೀ ಏನು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮಾತ್ರ ಇದೆ ಫ್ಲವರ್ ಬಿಯಲ್ಲಿ. ಸೊ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇಲ್ಲದೆ ಇರೋದ್ರಿಂದ ಸೆಲ್ಫ್ ಪಾಲಿನೇಷನ್ ಈ ಫ್ಲವರಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ನೀವು ಅದನ್ನು ಆನ್ಸರ್ ಬರೀಬೇಕು. ಫ್ಲವರ್ ಎ ಅಂಡರ್ಗೋಸ್ ಸೆಲ್ಫ್ ಪಾಲಿನೇಷನ್ ಬಿಕಾಸ್ ಸ್ಟೇಮನ್ ಈಸ್ ಪ್ರೆಸೆಂಟ್ ಇನ್ ಫ್ಲವರ್ ಎ ವಿಚ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಪೋಲನ್ ಗ್ರೈನ್ಸ್. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಇದು 11th ಒನ್ನು ಫಿಸಿಕ್ಸ್ ಸಂಬಂಧಪಟ್ಟಿದ್ದು. ಓಕೆ, 12th ಆಲ್ಸೋ ಫಿಸಿಕ್ಸ್ ಕ್ವಶನ್. ವಾಟ್ ಈಸ್ ದ 13th ಒನ್, ವಾಟ್ ಈಸ್ ದ ಮೀನಿಂಗ್ ಆಫ್ ರೀಪರ್ಪಸ್ ವಿತ್ ರೆಸ್ಪೆಕ್ಟ್ ಟು ಕನ್ಸರ್ವೇಷನ್ ಆಫ್ ಎನ್ವಿರಾನ್ಮೆಂಟ್? ಈ ಕ್ವಶನ್ ಬಂದು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಚಾಪ್ಟರಿಂದ ತಗೊಂಡಿರ್ತಕ್ಕಂಥದ್ದು. ಏನು ಹಾಗಾದರೆ ಅದರಲ್ಲಿ ರೀಯೂಸು, ರೀಸೈಕಲ್ಲು, ರೀಪರ್ಪಸ್ಸು ಇವೆಲ್ಲ ಕೇಳಿದಿರಲ್ವ. ಅದರಲ್ಲಿ ರೀಪರ್ಪಸ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ ಇದರಲ್ಲಿ ಕನ್ಸರ್ವೇಷನ್ ಆಫ್ ಎನ್ವಿರಾನ್ಮೆಂಟ್, ನಾವು ಪರಿಸರವನ್ನು ಕನ್ಸರ್ವ್ ಮಾಡೋದು ಅಂದರೆ ಸಂರಕ್ಷಣೆ, ರಕ್ಷಿಸ್ತೀವಲ್ವ, ಅದನ್ನು ಎನ್ವಿರಾನ್ಮೆಂಟ್ನ ಕನ್ಸರ್ವ್ ಮಾಡೋದು ಅಂತ ಹೇಳ್ತೀವಿ. ಕನ್ಸರ್ವ್ ಮಾಡೋ ಅದಕ್ಕೆ ಸಂಬಂಧಪಟ್ಟಾಗೆ ರೀಪರ್ಪಸ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ರೀಪರ್ಪಸ್ ಅಂದರೆ ನಿಮಗೆ ಗೊತ್ತಿರಬೇಕು. ಪರ್ಪಸ್ ಅಂದರೆ ಉದ್ದೇಶ. ಒಂದು ಉದ್ದೇಶಕ್ಕಾಗಿ ತಂದಂಥ ವಸ್ತುವನ್ನು ಇನ್ನೊಂದು ಅದು ಬಳಸಿ ಆದಮೇಲೆ ಇನ್ನೊಂದು ಉದ್ದೇಶಕ್ಕೆ ಬಳಸೋದು. ಫಾರ್ ಎಕ್ಸಾಂಪಲ್, ನೀವು ಪಾಟ್ ತಂದಿರ್ತೀರಿ ಅಲ್ವಾ, ಪಾಟು ಅಥವಾ ಏನೋ ಒಂದು ಜಗ್ ಏನೋ ತಂದಿರ್ತೀರಿ, ಬಕೆಟ್ ತಂದಿರ್ತೀರಿ. ಆ ಬಕೆಟ್ ಒಡೆದೋದ್ಮೇಲೆ ಅದು ಪಾಟಾಗಿ ಉಪಯೋಗಿಸ್ತಕ್ಕಂಥದ್ದು. ಪಾಟು ಒಡೆದೋಗುತ್ತೆ ಅನ್ಕೊಳ್ರಿ, ತಳ ಉಳಿದಿರುತ್ತೆ, ಅದು ಯಾವುದಾದ್ರು ಬರ್ಡ್ಸ್ಗೆ ಅಥವಾ ಅನಿಮಲ್ಸ್ಗೆ ನೀರಿಡೋದಕ್ಕಾಗಿ ಉಪಯೋಗಿಸ್ತಕ್ಕಂಥದ್ದು. ಇನ್ನೇನಕ್ಕಾದರೂ ಚಿಕ್ಕದು ಬೇರೆದಕ್ಕೂ ಉಪಯೋಗಿಸ್ಬೋದು ಅಂತ ಇನ್ನೊಂದು ಪರ್ಪಸ್ಗೆ ಉಪಯೋಗಿಸೋದು. ಇಲ್ಲಿ ಆನ್ಸರ್ ಏನಿದೆ, ರೀಪರ್ಪಸ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಆಸ್ ಆಬ್ಜೆಕ್ಟ್ ವಿತ್ one use value is transformed or redeployed as an object with an alternative one value. ಅಂದರೆ ಒಂದು ಯೂಸ್ಗೆ, ಒಂದು ಪರ್ಪಸ್ಗೆ ಯೂಸ್ ಮಾಡಿದ್ದನ್ನು ಇನ್ನೊಂದು ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥದ್ದು ಅಂತ ಅರ್ಥ ಇಲ್ಲಿ. ವಿಚ್ ಈಸ್ an exothermic reaction, which of the following is ಆ್ಯಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಅಂದರೆ ಇದರಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಏನು, ಇದರಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಏನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಏನು, ಅದರಲ್ಲೇ ಇರುತ್ತೆ ಮೀನಿಂಗ್. ಎಕ್ಸೋ ಅಂದರೆ ಹೊರಗಡೆ, ಥರ್ಮ ಅಂದರೆ ಹೀಟನ್ನು ಹೊರಗೆ ಬಿಡ್ತಕ್ಕಂಥದ್ದು, ಹೊರಗೆ ಬಿಡೋದು ಅಂದರೆ ಪ್ರೊಡ್ಯೂಸ್ ಮಾಡೋದು. ಒಳಗೆ ಹೇಳ್ಕೊಳೋದಾದರೆ ಅಬ್ಸಾರ್ಬ್ ಅಂತ ಕರಿತೀವಿ, ಹೊರಗೆ ಬಿಡೋದಕ್ಕೆ ಪ್ರೊಡ್ಯೂಸ್ ಅಂತೀವಿ. ಸೊ ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಪ್ರೊಡ್ಯೂಸ್ಡ್ ಈಸ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇನ್ನೂ ಸಿಂಪಲ್ ಆಗಿ ಅಂದರೆ ಇನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹೀಟ್ ಈಸ್ ಪ್ರೊಡ್ಯೂಸ್ಡ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಯಾವುದು ಹಾಗಾದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ನೀವು ಹೇಳಬೇಕಾಗುತ್ತೆ. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ, ದ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ವಿಚ್ ಹೀಟ್ ಈಸ್ ಎವಾಲ್ವ್ಡ್ ಆರ್ ಗಿವನ್ ಔಟ್ ಡ್ಯೂರಿಂಗ್ ದ ರಿಯಾಕ್ಷನ್ ಆರ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಅದರಲ್ಲಿ ಯಾವುದು, ಆ್ಯಡಿಂಗ್ ವಾಟರ್ ಟು ಕ್ಯಾಲ್ಶಿಯಂ ಆಕ್ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್ ಅಂದ ತಕ್ಷಣ ನಿಮ್ಗೇನು ಬರಬೇಕು, ಸಂತೆಯಿಂದ ಸುಣ್ಣದ ಕಲ್ಲು ತೊಗೊಂಬಂದು ಅದಕ್ಕೆ ನೀರು ಹಾಕಿ ವೈಟ್ ವಾಶ್ ಮಾಡ್ತಿರಲ್ವ, ಅದು ಕ್ಯಾಲ್ಶಿಯಂ ಆಕ್ಸೈಡ್. ಆ ಕ್ಯಾಲ್ಶಿಯಂ ಆಕ್ಸೈಡ್ ಮನೆಗೆ ತೊಗೊಂಬಂದು ನೀರು ಹಾಕಿದರೆ ಕೊತ್ತ ಕುದಿಯುತ್ತದು, ನೋಡಿದ್ರಲ್ವ, ಮುಟ್ಟಕ್ಕಾಗುತ್ತೆ, ಅದನ್ನ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ನಿಮ್ಮ ಕ್ಯಾಲ್ಶಿಯಂ ಆಕ್ಸೈಡ್ ಅಂದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಆ ಚಿತ್ರ ಬರಬೇಕು. ಸೊ ಹಾಗಾಗಿ ಏನಾಗುತ್ತೆ, ಕ್ಯಾಲ್ಶಿಯಂ ಆಕ್ಸೈಡನ್ನು ಹಾಕ್ತಾ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೊ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಯಾವುದಿದೆ, 15th. ಅಕ್ವೇಸ್ ಸೊಲ್ಯೂಷನ್ಸ್ ಆಫ್ ಸೋಡಿಯಂ ಕ್ಲೋರೈಡ್, sodium sulfate and calcium chloride are taken in 3 separate test tubes. ಸೋಡಿಯಂ ಕ್ಲೋರೈಡ್ ಒಂದರಲ್ಲಿ, ಸೋಡಿಯಂ ಸಲ್ಫೇಟ್ ಒಂದರಲ್ಲಿ, ಕ್ಯಾಲ್ಶಿಯಂ ಕ್ಲೋರೈಡ್ ಒಂದರಲ್ಲಿ 3 ಸಪರೇಟ್ ಟೆಸ್ಟ್ ಟ್ಯೂಬ್ಸಲ್ಲಿ ತಗೊಂಡಿದ್ದಾರೆ. ಅದನ್ನು ನೀವು ಹಂಗೆ ಇಮ್ಯಾಜಿನ್ ಮಾಡ್ಕೋಬೇಕು, ಅಥವಾ ನೀವು ಇದರಲ್ಲಿ ಆನ್ಸರ್ ಶೀಟಲ್ಲಿ ಪೆನ್ಸಿಲಾಗಿ ಹಿಂಗೆ ಹಾಕೋದು ನಡೆಯುತ್ತೆ. 3 ಟೆಸ್ಟ್ ಟ್ಯೂಬ್ಸ್ ರಫ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿ.
ಆಮೇಲೆ ಏನು ಕೇಳಿದ್ದಾರೆ, ಯೂಸಿಂಗ್ ಅಕ್ವೇಸ್ ಬೇರಿಯಂ ಕ್ಲೋರೈಡ್ ಹೌ ಡು ಯು ಐಡೆಂಟಿಫೈ ಸೋಡಿಯಂ ಸಲ್ಫೇಟ್ ಅಂತ ಕೇಳಿದ್ದಾರೆ. ಬೇರೆ ಒಂದು ಇದರಲ್ಲಿ ನಿಮಗೇನು ಕೊಟ್ಟಿದ್ದಾರೆ, ಬೇರಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ಅವು ಮೂರಲ್ಲಿ ಇರ್ತಕ್ಕಂಥ 3 ಸಬ್ಸ್ಟೆನ್ಸಸ್ ಇದಾವಲ್ವ ಸೊಲ್ಯೂಷನ್ಸು, ಅದರಲ್ಲಿ ಹೌ ಡು ಯು ಐಡೆಂಟಿಫೈ ಸೋಡಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್ ಯಾವುದು ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಿ ಅಂತ ಕೇಳಿದ್ದಾರೆ. ಹೇಗೆ ಐಡೆಂಟಿಫೈ ಮಾಡ್ತೀರಿ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಇದರಲ್ಲಿ ಒಂದನ್ನು ಹಾಕಿದಾಗ, ಯಾವುದು ಬೇರಿಯಂ ಕ್ಲೋರೈಡನ್ನು ಹಾಕಿದಾಗ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ. ಯಾವುದರಲ್ಲಿ ಆಗುತ್ತೆ ಅಂತ ಗೊತ್ತಿರಬೇಕು, ಆ ಆನ್ಸರ್ ನೀವು ಬರೀಬೇಕಾಗುತ್ತೆ. ಆ ಈಕ್ವೇಷನ್ ಗೊತ್ತಿದ್ರೂ ಬರೀಬೇಕು. ಇಲ್ಲಿ ನೋಡೋಣ ಆನ್ಸರ್. When a solution of sodium sulfate is added to a solution of barium chloride, a white precipitate of barium sulfate will be formed immediately. ಅದಕ್ಕೆ ಹಾಕಿದ ತಕ್ಷಣ ಏನಾಗುತ್ತೆ, ವೈಟ್ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ದಿಸ್ ಪ್ರಿಸಿಪಿಟೇಟ್ ಈಸ್ ಇನ್ಸಾಲ್ಯುಬಲ್ ಇನ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಆಲ್ಸೋ ಇನ್ಸಾಲ್ಯುಬಲ್ ಇನ್ ವಾಟರ್. ಇದು HCl ಅಲ್ಲಿ ಕೂಡ ಇನ್ಸಾಲ್ಯುಬಲ್ ಆಗಿರುತ್ತೆ, ವಾಟರಲ್ಲಿ ಕೂಡ ಇನ್ಸಾಲ್ಯುಬಲ್, ಅಂದರೆ ಕರಗೋದಿಲ್ಲ, ಹಾಗಾಗಿ ಪ್ರಿಸಿಪಿಟೇಟ್ ಆಗುತ್ತೆ. ದಿಸ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ಕಾಲ್ಡ್ ಪ್ರಿಸಿಪಿಟೇಟ್ ರಿಯಾಕ್ಷನ್. ಆಸ್ ಬೇರಿಯಂ ಸಲ್ಫೇಟ್ ಪ್ರಿಸಿಪಿಟೇಟ್ ದಸ್ ಫಾರ್ಮ್ಡ್ ಈಸ್ ಆಫ್ ವೈಟ್ ಕಲರ್. ಬೇರಿಯಂ ಸಲ್ಫೇಟ್ ವೈಟ್ ಕಲರ್ ಆಗಿರುತ್ತಲ್ಲ, ಆದ್ದರಿಂದ ಇದನ್ನು ನಾವು ಬೇರಿಯಂ ಸಲ್ಫೇಟನ್ನ ಇದು ಹಾಕಿ ನಾವು ಏನನ್ನು ಹಾಕ್ತೀವಿ, ಬೇರಿಯಂ ಕ್ಲೋರೈಡ್ ಹಾಕಿ ಅದು ವೈಟ್ ಪ್ರಿಸಿಪಿಟೇಟ್ ಫಾರ್ಮ್ ಆದರೆ ಅದು ಬೇರಿಯಂ ಸಲ್ಫೇಟ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಇದೆ, ಇದು ಹಾಕಿದಾಗ ಬೇರಿಯಂ ಸಲ್ಫೇಟ್ ಅಂತಕ್ಕಂಥ ವೈಟ್ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸಿನ್ಸ್ ಲಾಸ್ಟ್ ಕನ್ಕ್ಲೂಷನ್ ಇದೆ ನೋಡಿರಿ, ಸಿನ್ಸ್ ಬೇರಿಯಂ ಸಲ್ಫೇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ಸೊ ಇಟ್ ವಿಲ್ ಪ್ರಿಸಿಪಿಟೇಟ್ ಆ್ಯಸ್ ಎ ಸಾಲಿಡ್. ಕರಗೋದಿಲ್ಲ, ಆದ್ದರಿಂದ ಪ್ರಿಸಿಪಿಟೇಟ್ ಆಗಿ ಬರುತ್ತದು. ವೇರ್ಯಾಸ್ ದ ಸೋಡಿಯಂ ಕ್ಲೋರೈಡ್ ವಿಲ್ ರಿಮೈನ್ ಇನ್ ಸೊಲ್ಯೂಷನ್. ಸೋಡಿಯಂ ಕ್ಲೋರೈಡ್ ಗೊತ್ತಿದೆ ನಿಮಗೆ, ನೀರಲ್ಲಿ ಕರಗುತ್ತೆ, ಹಾಗೆ ಅದು ನೀರು ತುಂಬ ಅದು ಕರಗಿದೆ, ಡಿಸಾಲ್ವಿಂಗ್ ಸ್ಟೇಟಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್ನು, ಕಾಪರ್ ವೆನ್ ಎಕ್ಸ್ಪೋಸ್ಡ್ ಟು ಏರ್ ಫಾರ್ ಎ ಲಾಂಗ್ ಟೈಮ್ ಅಕ್ವೈರ್ಸ್ ಎ ಗ್ರೀನ್ ಕೋಟ್. ವೈ ಅಂತ ಇದೆ. ಇದು ನೋಡ್ರಿ, ಇದು ಕರೋಷನ್ ಆಫ್ ಮೆಟಲ್ಸಲ್ಲಿ ಇದನ್ನು ನೀವು ಕಲ್ತಿರ್ತೀರಿ. ಯಾವುದೇ ಮೆಟಲ್, ಕಾಪರ್ ಆಗ್ಬೋದು, ಐರನ್ ಆಗ್ಬೋದು, ಅಲ್ಯೂಮಿನಿಯಂ ಆಗ್ಬೋದು, ಅಂದರೆ ವೆನ್ ಎಕ್ಸ್ಪೋಸ್ಡ್ ಟು ಏರ್ ಫಾರ್ ಎ ಲಾಂಗ್ ಟೈಮ್, ಭಾಳ ದಿನ ನಾವು ಎಕ್ಸ್ಪೋಸ್ ಮಾಡಿದರೆ ಏನಾಗುತ್ತೆ, ಒಂದೊಂದು ಐರನ್ ರಸ್ಟ್ ಆಗುತ್ತೆ. ಸಿಲ್ವರ್ ಮೇಲೆ ಬ್ಲ್ಯಾಕ್ ಕೋಟಿಂಗ್ ಬರ್ಬೋದು, ಕಾಪರ್ ಮೇಲೆ ಗ್ರೀನ್ ಕೋಟಿಂಗ್ ಬರ್ಬೋದು, ಈ ಥರ ಕೋಟಿಂಗ್ ಬರುತ್ತೆ. ಇಲ್ಲಿ ಯಾಕೆ, ಅದರಲ್ಲಿ ಎಸ್ಪೆಷಲಿ ಇಲ್ಲಿ ಕಾಪರ್ ಮೇಲೆ ಗ್ರೀನ್ ಕೋಟಿಂಗ್ ಬರೋದು ಯಾಕೆ ಅಂತ ಕೇಳಿದ್ದಾರೆ. Because when copper reacts with moist carbon dioxide in the air and slowly loses its shiny brown surface and gains a green coat, this green substance is basic copper carbonate. ಅಂದರೆ ಕಾಪರು ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಆ ಶೈನಿ ಸರ್ಫೇಸ್ ಕಳ್ಕೊಂಡು ಅದ್ರ ಮೇಲೆ ಗ್ರೀನ್ ಕೋಟ್ ಬರುತ್ತೆ. ಆ ಗ್ರೀನ್ ಕೋಟ್ ಯಾವುದಂದರೆ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಆಗಿರುತ್ತೆ. ಯಾವ ಸಬ್ಸ್ಟೆನ್ಸ್ ಅಂತ ಕೂಡ ಕೇಳಿರ್ತಾರೆ ಒಂದೊಂದು ಸಲ, ಅದಕ್ಕೆ ನೀವು ಸಬ್ಸ್ಟೆನ್ಸ್ ಯಾವುದಂತ ಕೂಡ ಬರೆದಿರಬೇಕು. ಯಾವುದ್ರ ಜೊತೆ ರಿಯಾಕ್ಟ್ ಆದಾಗ ಬರುತ್ತೆ ಅಂತಲೂ ಗೊತ್ತಿರಬೇಕು. ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಬೇಸಿಕ್ ಕಾಪರ್ ಕಾರ್ಬೋನೇಟ್ ಬರುತ್ತೆ. ಇಲ್ಲಿಗೆ ಈ ತರಗತಿಯನ್ನು ಕಂಪ್ಲೀಟ್ ಮಾಡೋಣ. ನೆಕ್ಸ್ಟು 2 ಮಾರ್ಕ್ ಕ್ವಶನ್ಸಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ ಅಸ್ ಸ್ಟಾಪ್ ದ ಕ್ಲಾಸ್ ಹಿಯರ್. ಹ್ಯಾವ್ ಎ ಗುಡ್ ಡೇ.